ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಪ್ರಾಯೋಗಿಕ ಪ್ರಶ್ನೆಯನ್ನು ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಪ್ರಶ್ನೆ ನಿಮ್ಗೆ ಗೊತ್ತಿರ್ಬೋದು, ತಾಪಮಾನದಿಂದ ಸರಾಸರಿ ತಾಪಮಾನ ಮತ್ತು ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಅಂತ. ಅಂದರೆ ಮೀನ್ ಟೆಂಪ್ರೇಚರ್ಸು ಮತ್ತು ಇನ್ನೊಂದು ಯಾವುದು ಅಂದರೆ ರೇಂಜನ್ನು ಕಂಡುಹಿಡಿಬೇಕು ಅಂತ, ಹೌದಾ. ಆಲ್ರೆಡಿ ಒಂದು ಟೇಬಲ್ ಒಳಗೆ ನಿಮ್ಗೆ ಏನು ಮಾಡಿರ್ತಾನೆ ಅಂದರೆ ಒಂದು ಕಡೆ ಅಂದರೆ 6 ಇಟ್ಕೊಂಡು ಅಂದರೆ 2 ತಾಸುಗಳನ್ನು ಡಿಫ್ರೆನ್ಸ್ ಇರುವಂಥ ಒಂದು ಡೇಟಾಸ್ಗಳನ್ನು ಕೊಟ್ಟು ಮುಂದೆ ಅದಕ್ಕೆ ಒಂದು ಏನಾಗ್ತದೆ ಅಂದರೆ ಮೀನ್ ಟೆಂಪ್ರೇಚರ್ಗೆ ಸಂಬಂಧಪಟ್ಟಂಥ ಒಂದು ತಾಪಮಾನ ಟೆಂಪ್ರೇಚರ್ ಕೊಟ್ಟಿರ್ತಾರೆ. ಅವುಗಳನ್ನು ಒಂದು ಕಡೆ ನಾವು ಪ್ಲಸ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಅದು ನಂಬರ್ಸ್ಗಳು ಎಷ್ಟಿರುತ್ತೆ ಅದರಿಂದ ಭಾಗಿಸ್ಕೊಂಡು ಬಂದಂಥದ್ದೇ ಅದು ಏನಾಗುತ್ತದೆ ಮೀನ್ ಟೆಂಪ್ರೇಚರ್ ಆಗುತ್ತೆ ಸ್ನೇಹಿತರೆ, ಹೌದಾ. ಹೆಂಗೆ ನಾವು ಅರ್ಥಮೆಟಿಕ್ ಮೀನ್ ಮಾಡ್ತೀವಲ್ಲ ಡೈರೆಕ್ಟ್ ಮೆಥಡ, ಅದೇ ಒಂದು ಥರ ಮಾಡುವಂಥದ್ದು, ಹೌದಾ. ನೆಕ್ಸ್ಟ್ ವ್ಯಾಪ್ತಿಯನ್ನು ಕಂಡುಹಿಡಿಬೇಕಾದ್ರೆ ಆರ್ ಅಂತಂದರೆ ಇಲ್ಲಿ ರೇಂಜ್ ಅಂತ ಆಗುತ್ತೆ, ನೆನಪಿರಲಿ ಸ್ನೇಹಿತರೆ. ರೇಂಜ್ L - S ಅಂತ. L ಅಂತಂದರೆ ಇಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ತೊಗೋತೀವಿ. S ಅಂದರೆ -S ಅಂತಂದರೆ ಇಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂವನ್ನು ಕಳಿತೀವಿ ಅಂತ. ಅಲ್ಲಿ ಇದ್ದಿರುತ್ತೆ ಸ್ನೇಹಿತರೆ ಡೇಟಾ ಒಳಗೆ. ಆ ಡೇಟಾ ಒಳಗೆ ನಾವು ತೊಗೋಬೇಕಾಗತ್ತೆ. ತೊಗೊಂಡು ಕಂಡುಹಿಡಿದ್ರೆ ಅವಾಗ ನಿಮ್ಗೆ 5 ಮಾರ್ಕ್ಸನ್ನು ಬರ್ತದೆ. ಇದು ಮಿಡ್ ಟರ್ಮ್ಗೆ ಕಂಪಲ್ಸರಿ ಬರುವಂಥ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ, ಹೌದಾ. ಹಾಗಾಗಿ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ತನ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾವುದು ಅಂದರೆ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಒಳಗೆ. ಆ ಕಡೆ ಏನಾಗಿರ್ತದ, ಎಲ್ಲಿವರೆಗೂ ಮಾನವ ಬಂಡವಾಳ, ಭಾರತದಲ್ಲಿ ಮಾನವನ ಬಂಡವಾಳ ನಿರ್ಮಾಣ ಅಂತ ಇದೆಯಲ್ಲ ಆ ಚಾಪ್ಟರ್ಸ್. ಇಷ್ಟು ಚಾಪ್ಟರ್ಸ್ಗಳನ್ನು ನೀವು ಮಿಡ್ ಟರ್ಮ್ಗೆ ತಯಾರಾಗಬೇಕಾಗತ್ತೆ. ಈಗೆಲ್ಲ ಎಲ್ಲ ಕಡೆ ಮಿಡ್ ಟರ್ಮ್ ನಡೀತಾ ಇದೆ, ನಿಮಗೂ ಗೊತ್ತಿದೆ. ಹಾಗಾಗಿ ನೀವು ತಯಾರಿ ಆಗಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ, ಹೌದಾ. ಇವಾಗ ಲೇಟ್ ಮಾಡೋದು ಬೇಡ, ನಾವು ಡೈರೆಕ್ಟಾಗಿ ಹೋಗೋಣ. ಇಲ್ಲಿ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ಅಂತ. ಕೆಲವೊಬ್ಬರು ಜನರು ಏನು ಹೇಳ್ತಾ ಇದ್ರಿ, ಸರ್ ಭಾಳಷ್ಟು ಲೆಂದಿ ಆಗ್ತಾಯಿದೆ, ವಿಡಿಯೋ ಕಟ್ ಮಾಡಿ ಕಡಿಮೆ ಮಾಡಿ ಅಂತ. ಅಲ್ಲಿ ನಾನು ಕೊಡಬೇಕು ಅನ್ನೋವಂಥ ಕಂಟೆಂಟು ತುಂಬ ಕಡಿಮೆ ಆಗುತ್ತೆ ಸ್ನೇಹಿತರೆ, ನಾನು ಮಾಡೋಕ್ಕೆ ಹೋದರೆ ಅಂದರೆ ಹರೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಹೇಳಿದ ಸಜೆಷನನ್ನು ನಾನು ಗಮನದಲ್ಲಿಟ್ಕೊಂಡು ಮಾಡ್ತೀನಿ, ಆದಷ್ಟು ಕಡಿಮೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ನಾನು ಈ ಒಂದು ಪ್ರಶ್ನೆಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಪ್ರಶ್ನೆ ಇಲ್ಲಿದೆ. ಇದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಹೀಗೆ ಕೊಟ್ಟಿರ್ತಾರೆ, ಹೌದಾ. ಬಟ್ ಡೇಟಾ ಚೇಂಜ್ ಆಗಲ್ಲ ಏನಂದ್ರೆ ಖಂಡಿತ ಆಗ್ಬೋದು ಸ್ನೇಹಿತರೆ, ಹೌದಾ. ನಾನು ಮಾಡೆಲ್ ಪೇಪರ್ನಲ್ಲಿ ಅಥವಾ ಒಂದು ಕ್ವಶನ್ ಬ್ಯಾಂಕ್ನಲ್ಲಿ ಇದೆ ಅದನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ, ಹೌದಾ. ನೋಡಿ, ಇವಾಗ ಪ್ರಶ್ನೆ ಓದೋದು ಬೇಡ, ನಿಮ್ಗೆ ಮತ್ತೆ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ನಿಮ್ಗೆ ಏನು ಮಾಡ್ತೀನಿ, ಕಂಟೆಂಟಿಗೆ ಮೂವ್ ಆಗ್ತೀನಿ, ಹೌದಾ. ಇವಾಗ ಒಂದು ಕಡೆ ತಾಪಮಾನಗಳನ್ನೆಲ್ಲನೂ ಕೂಡಿಸ್ಕೋಬೇಕು ಅಂತ ಹೇಳಿದ್ದೀನಿ. ಮೊದಲನೇದು ಒಂದು ವಿಧಾನವನ್ನು ಮಾಡಬೇಕು ಅಂತಂದರೆ ನಿಮಗೆ ಗೊತ್ತಿದೆ. ಇವಾಗ ಏನಂತಂದರೆ ಇಲ್ಲಿ ಎಕ್ಸ್ ಮೀನನ್ನು ಕಂಡುಹಿಡಬೇಕಾದ್ರೆ X⁻ ಸಮಿಷನ್ X ನೆನಪಿರಲಿ /n ಅಂತ, ಹೌದಾ. ಈಗ ಈ ಸಮಿಷನ್ X ಅಂತಂದರೆ ಇಲ್ಲಿ ತಾಪಮಾನ ಏನಿದೆ ಅಲ್ಲರಿ, ಇದು X ಕಾಲಮ್. ಇವು ಎಲ್ಲನೂ ಕೂಡ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ಅಂತಂತಂದರೆ 152 ಆಗುತ್ತೆ ಸ್ನೇಹಿತರೆ. ಅದನ್ನು ಪ್ಲಸ್ ಮಾಡ್ಕೊಳ್ಳಿ, ಒಂದು ಸೈಡಿಗೆ ಡೈರೆಕ್ಟ್ ಮಾಡಿದ್ದೀನಿ ನಾನು. 152 ಆಗುತ್ತೆ, ಕರೆಕ್ಟಾ. 152. ಈಗ ಸಮಿಷನ್ X ಅಂತಂದರೆ ನಿಮ್ಗೆ ಗೊತ್ತಾಯಿತು. 152 ಸ್ನೇಹಿತರೆ, ಹೌದಾ. ಭಾಗಿಲೆ ನೋಡಿ, ಭಾಗಿಲೆ ಇಲ್ಲಿ ಎಷ್ಟಿದಾವ ಅಂತ, ಹೌದಾ. 18 ಒಂದಿದೆ, 20, 4, 2, 3, 4, 5, 6 ಅಂದರೆ 6ಲಿಂತ ಭಾಗಿಸ್ಬೇಕು ಸ್ನೇಹಿತರೆ. ಇವಾಗ ನಾ ಕೆಲಸ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಆಲ್ರೆಡಿ ನಿಮ್ಗೆ ಗೊತ್ತಿದೆ, 152 ಅಂತ ಬಂದಿದೆ, ಹೌದಾ. 152 ಭಾಗಿಲೆ ಭಾಗಿಲೆ ತೊಗೊಂಡಿದ್ದೀನಿ. ಇವಾಗ 6ಲಿಂತ ಭಾಗಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಹೌದಾ. ಎಷ್ಟು ಬರ್ತಾಯಿದೆ, 25.33 ಅಂತ ಬರ್ತಾಯಿದೆ, ಹೌದಾ. ಇವಾಗ ಆನ್ಸರ್ ಏನು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಹಾಗಾದರೆ X⁻ 25.33 ಇದು 1. ಇದಕ್ಕೆ 2 ಮಾರ್ಕ್ಸ್ ಇದೆ ಸ್ನೇಹಿತರೆ, ಹೌದಾ. 2 ಮಾರ್ಕ್ಸ್ ಬರುತ್ತೆ, 2ರಿಂದ 3 ಮಾರ್ಕ್ಸ್ ಇಲ್ಲೇ ಕೊಡ್ತಾನೆ. ಇನ್ನು 2 ಮಾರ್ಕ್ಸ್ ತೊಗೋಬೇಕು ಅಂದರೆ ನೆಕ್ಸ್ಟ್ ನೀವು ರೇಂಜನ್ನು ಕಂಡುಹಿಡಿಬೇಕು. ಅದು ಮಾಡಿದ್ದು ನಿಮಗಿದೆ, ಅದನ್ನು ಬೇಕಾದರೆ ನಿಮ್ಗೆ ಕೊಡ್ತೀನಂತ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಹೌದಾ. ಎಸ್. ಇದು ಇವಾಗ ಕಟ್ ಮಾಡ್ತೀನಿ. ಇವಾಗ ನೋಡಿ, ನಮಗೆ ರೇಂಜನ್ನು ಕಂಡುಹಿಡಿಬೇಕಾಗಿದೆ. ಈ ರೇಂಜನ್ನು ಕಂಡುಹಿಡಿಬೇಕು ಅಂತಂದರೆ ನೀವೇನು ಮಾಡ್ಕೋಬೇಕು ಗೊತ್ತಾ ಸ್ನೇಹಿತರೆ, ಇಲ್ಲಿ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ. ಆ ಫಾರ್ಮುಲಾ ನಿಮ್ಗೆ ಮೊದಲೇ ಹೇಳಿದೆ, R = L - S ಅಂತ ನೆನಪಿರಲಿ ನಿಮ್ಗೆ.
ಆರ್ ಅಂದರೆ ರೇಂಜ್, ವ್ಯಾಪ್ತಿ ಕಂಡುಹಿಡಿಬೇಕಾಗಿದೆ. ಇವಾಗ ಎಲ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ. ಈಗ ಲಾರ್ಜೆಸ್ಟ್ ವ್ಯಾಲ್ಯೂ ಎಲ್ಲಿದೆ? ಸೊ ಇಲ್ಲಿದೆ ನೋಡಿ ಸ್ನೇಹಿತರೆ 30. ಹೌದಾ? ಸ್ಮಾಲೆಸ್ಟ್ ವ್ಯಾಲ್ಯೂ ಎಲ್ಲಿದೆ? ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಬೇರೆ ಕಲರ್ನ ಚೇಂಜ್ ಮಾಡ್ಕೊಳ್ತೀನಿ, ಗ್ರೀನ್ ಕಲರಿಂದ ಸೊ ಹಾಕ್ಕೊಳ್ತೀನಿ. ಇಲ್ಲಿದೆ ನೋಡಿ 18. ಕ್ಲಿಯರ್ ಆಯಿತಾ? ಸೊ ಇವಾಗ ನಾವು ಬರೋಣ. ಸೊ ಆರ್ ಇಸ್ ಈಕ್ವಲ್ ಟು, ಇವಾಗ ಮತ್ತೊಂದು ಕಲರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಲರ್ ಬ್ಲ್ಯಾಕ್ ತೊಗೊಳ್ತೀನಿ ನೋಡಿ ಸ್ನೇಹಿತರೆ. ಹೌದಾ? ಇವಾಗ ಗೊತ್ತಾಯ್ತಾ? ಸೊ ಆರ್ ಅಂದರೆ ಏನು ಅಂತ, ಎಲ್ಲ ಮೈನಸ್ ಎಸ್. ಸೊ ಆಲ್ರೆಡಿ ಎಲ್ ಅಂತಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ 30 ಅಂತ ಹೇಳಿದ್ದೀನಿ ಸ್ನೇಹಿತರೆ. ಎಸ್ ಅಂದರೆ ಏನು ಹೇಳಿದ್ದೀನಿ? ಸ್ಮಾಲೆಸ್ಟ್ ವ್ಯಾಲ್ಯೂ, ನೆನಪಿಟ್ಕೊಳ್ಳಿ. ಹೌದಾ? ಸೊ ಹಾಗಾದರೆ ಸೊ ಇಲ್ಲಿ 30 ಒಳಗೆ 18 ಕಳಿಬೇಕಾಗತ್ತೆ, 12 ಬರುತ್ತೆ ನೋಡಿ. ಹೌದಾ? ಸೊ ಇಲ್ಲಿ 30 ಇದೆ, ಮೈನಸ್ 18 ಇದೆ ಸ್ನೇಹಿತರೆ, ಕಳೆದ್ರೆ 12 ಬರ್ತಾ ಇದೆ. ಎಸ್, ನಿಮ್ಗೆ 15 ಕಾಣ್ತಾ ಇದೆನಾ? 12 ಇದೆ ನೋಡಿ ಸ್ನೇಹಿತರೆ. ಹೌದಾ? 12 ಇದೆ. ಸೊ ಹಾಗಾದರೆ ಸೊ ಇದು ಎಷ್ಟಾಯಿತು? ಮೀನ್ ಟೆಂಪ್ರೇಚರ್ 12. ಇಷ್ಟೇ ನೋಡಿ ಸ್ನೇಹಿತರೆ, ಸಿಂಪಲ್. ಹೌದಾ? ಸೊ ಇಷ್ಟು ಈ ಒಂದು ಕಾನ್ಸೆಪ್ಟ್ನಲ್ಲಿ ನಿಮಗೆ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ. ನೋಡಿ ಇಲ್ಲಿ ಸೊ ನಾನು ಮಾಡಿದ್ದಿದೆ, ಇಲ್ಲಿದೆ ನೋಡ್ಕೊಳ್ಳಿ. ಇದನ್ನು ಕಟ್ ಮಾಡಿದ್ದೀನಿ ನಾನು. ಸಿಂಪಲ್ ಇದೆ ಸ್ನೇಹಿತರೆ, ಬಂದಿದೆಯಲ್ಲ ನೋಡ್ಕೊಳ್ಳಿ. ಸೊ ಒಂದು ಕಡೆ ಎಕ್ಸ್ ಕಾಲಮ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಅದಕ್ಕಿಂತ ಬಿಫೋರ್ ಆಗಿರುವಂಥದ್ದು ಸೊ ಗಂಟೆಗಳಲ್ಲಿ ಏನಿದೆ ಅದನ್ನು ಎಕ್ಸ. ಸೊ ಇವೆಲ್ಲನೂ ಕೂಡ ಸೊ ಬರ್ಕೊಂಡು ಅದಾದ ನಂತರ ಟೋಟಲ್ ಮಾಡಿದಾಗ 152 ಆಗುತ್ತೆ ಅಂತ ಹೇಳಿದ್ದೀನಿ. ಆಗಿದೆಯಲ್ಲ ನೋಡ್ಕೊಳ್ಳಿ. ಎಸ್, ಸೊ ಆಗಿದೆ. ಸೊ ಅದಾದ ನಂತರ ನೆಕ್ಸ್ಟ್ 2 ಪ್ಲಸ್ ಮಾಡಿದ್ರೆ ಸೊ ಅವಾಗ 152 ಆಗುತ್ತೆ. ಅಷ್ಟನ್ನು ಪ್ಲಸ್ ಮಾಡಿ 6ರಿಂದ ಭಾಗಿಸಿದಾಗ 25.333 ಅಂತ ಬರುತ್ತೆ. ನಾನೇನು ಮಾಡಿದ್ದೀನಿ? 25.332 ತೊಗೊಂಡಿದ್ದೀನಿ. ಹೌದಾ? ಸೊ ದಿನದ ತಾಪಮಾನ ಸರಾಸರಿ 25.33 ಸೆಂಟಿಮೀಟ್ರ್ ಅಂತ ಬರೆದ್ರೆ ಸರಿ ಆಗುತ್ತೆ. ಹೌದಾ? ನೆಕ್ಸ್ಟ್ ವ್ಯಾಪ್ತಿ ಅಂದರೆ ಆರ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್ ಅಂತ ಹೇಳಿದ್ದೀನಿ. ಹೌದು, ಅದೇ ತೊಗೊಂಡಿದ್ದೀನಿ. 30 ಲಾರ್ಜೆಸ್ಟ್ ವ್ಯಾಲ್ಯೂ ಇದೆ, ಸ್ಮಾಲೆಸ್ಟ್ ವ್ಯಾಲ್ಯೂ 18 ಇದೆ. ಸೊ ಇಸ್ ಈಕ್ವಲ್ ಟು 12. ಹೌದಾ? ಅದೇ ನಮ್ಮ ವ್ಯಾಪ್ತಿ. ಸೊ ಇಷ್ಟು ಇಲ್ಲಿ ಡೇಟಾ ಕಂಪಲ್ಸರಿ ಚೇಂಜ್ ಮಾಡುತ್ತಾನೆ, ನೆನಪಿರಲಿ. ಈ ಮೆಥಡ್ ನಿಮ್ಗೆ ಇದಾಗಲಿ. ಸೊ ಇದರಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬೇರೆ ಡೇಟಾ ಇಟ್ಕೊಂಡು ಮಾಡಿದ್ದೀನಿ. ಸೊ ಲಾಸ್ಟ್ ಒಂದು 4 to 5 ಮಂತ್ಸ್ ಬ್ಯಾಕ್ನಲ್ಲೇ ಇದೆ. ಸೊ ಅದನ್ನು ಕೂಡ ನೀವು ಬೇಕಾದರೆ ನೋಡ್ಬೋದು. ಸೊ ನಿಮ್ಗೆ ಬೇಕಂತಂದರೆ ಮತ್ತೊಂದು ಡೇಟಾನ ಇಟ್ಟುಕೊಂಡು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬೇಕಾದರೆ ಕೊಡ್ತೀನಿ, ನಿಮ್ಮ ಡಿಮ್ಯಾಂಡ್ ಇದ್ದರೆ. ಹೌದಾ? ಸೊ ಇಷ್ಟು ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತುಂಬ ಹೃದಯದ ಧನ್ಯವಾದಗಳು.